ಹಾಗಲ್ಕಾಯಿ ಅಂತ ಕೇಳಿದ್ರೆ ಸಾಕ್ರಿ ನಮ್ ತಲ್ಯಾಗ ಬರುದ ಶುಗರ್ ಪೇಷಂಟ್ ಮಾಡಿ ಕೊಡ್ಬೇಕು ಅಂತ. ಬಟ್ ಹಂಗ್ಯಾಕ ಹಾಗಲ್ಕಾಯಿ ಎಲ್ಲಾರು ತಿನ್ಬೇಕು, ಸ್ಪೆಷಲಿ ಮಕ್ಕಳು ಕೂಡ ತಿನ್ಬೇಕು. ಈ ಪಲ್ಯ ಕಹಿ ಆಕೇತಿ ಅಂತಂದ ಮಕ್ಕಳ ತಿನ್ನಾಕ ಇಷ್ಟ ಪಡಂಗಿಲ್ಲ. ಮನ್ಯಾಗ ಏನಾರ ಹಾಗಲ್ಕಾಯಿ ಪಲ್ಯ ಮಾಡಿದ್ರ ಮತ್ ಮಕ್ಕಳು ತಿನ್ನಂಗಿಲ್ಲ ಅಂತಂದ ಅವ್ರ ಸಂಬಂಧ ಬೇರೆ ಪಲ್ಯ ಮಾಡ್ಬೇಕು. ಬಟ್ ಈ ಪರಿಸ್ಥಿತಿ ಇನ್ ಮುಂದ ಬರಂಗಿಲ್ರಿ. ಯಾಕಂದ್ರ ಈ ರೆಸಿಪಿನ ಹಂಗೈತ್ರಿ. ಶುಗರ್ ಪೇಷಂಟ್ ಅಲ್ಲ, ಮಕ್ಕಳು ಕೂಡ ಬೇಕು ಅಂತಂದ ಕೇಳಿ ತಿಂತಾರ. ಬರ್ರಿ ಹಂಗಿದ್ರ ಈ ರೆಸಿಪಿ ಹೆಂಗ್ ಮಾಡುದು ಅಂತಂದ ನೋಡೋಣ. ಈ ರೆಸಿಪಿ ಮಾಡಾಕ ನಾವಿಲ್ಲೇ ಎಳೆ ಹಾಗಲ್ಕಾಯಿ ತಗೋಬೇಕು. ಅವನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡ ಈ ತರ ನಡಕೊಂಡ ಕಟ್ ಹಾಕೋಬೇಕ್ರಿ. ಕಟ್ ಹಾಕೋಬೇಕಾರ ನೋಡ್ಬೇಕು ಬೀಜ ಏನಿದ್ರು ಬಲ್ತಿದ್ರಷ್ಟ ತೆಗಿಬೇಕು. ಒಂದ್ ವೇಳೆ ಬೀಜ ಬಲ್ತಿಲ್ಲ ಅಂದ್ರ ಅವನು ನಾವು ತೆಗಿಬಾರ್ದು. ಬೀಜ ತೆಗಿಲಾರ್ದ ಮಾಡಿದ್ರ ಕಹಿ ಆಕೇತಿ ಅನ್ಕೊನಕ್ ಹೋಗ್ಬೇಡ್ರಿ. ಈ ರೆಸಿಪಿಗೆ ನಾನು ಬೆಲ್ಲ ಆತ ಸಕ್ಕರೆ ಆತ ಏನು ಉಪಯೋಗ ಮಾಡ್ಕೊಳಂಗಿಲ್ಲ. ಆದ್ರೂನು ಈ ಪಲ್ಯ ಕಹಿ ಆಗಂಗಿಲ್ಲ. ಆಮೇಲೆ ಟೇಸ್ಟಿ ಬಾಳ ಆಗ್ತೈತ್ರಿ ಈ ಪಲ್ಯ. ಸೊ ಈ ತರ ನಾವು ಕ್ಲೀನ್ ಆಗಿ ನೀಟಾಗಿ ಕಟ್ ಮಾಡ್ಕೊಂಡು ನಾನು ಒಂದ್ ಸ್ವಲ್ಪ ಉಪ್ಪು ಹಾಕೊಂಡು ಇದನ್ನ 10 ನಿಮಿಷ ನೀರೊಳಗ ಹಂಗ ಬಿಡಾಕತ್ತೇನ್ರಿ. ನಾನಿಲ್ಲಿ 10 ನಿಮಿಷ ಇದನ್ನ ಉಪ್ಪಿನ ನೀರ್ನ ಬಿಟ್ಟ ನಾವು ಒಂದ್ ಸ್ವಲ್ಪ ನೀರ್ ಹಾಕಿ ಅದ ನೀರೊಳಗನ ಕುದಿಬೇಕು ಅಷ್ಟು ನೀರ್ ಇಟ್ಕೊಂಡು ಕುದಿಸ್ಕೋಬಹುದು. ಅಥವಾ ನಾನಿಲ್ಲೇ ಈ ತರ ಸ್ಟೀಮ್ ಮಾಡ್ಕೊಳಕತ್ತೇನಲ್ಲ ಈ ತರನು ಸ್ಟೀಮ್ ಮಾಡ್ಕೋಬಹುದು. ಸೊ ಇದಕ್ಕ ಮಸಾಲಿಗೆ ನಾನು ಒಂದ್ ಸ್ವಲ್ಪ ಶೇಂಗಾ ತಗೊಂಡು ಅವನ್ನ ಹುರ್ಕೊಂಡು ಹಂಗ ಒಂದ್ ಸ್ವಲ್ಪ ಕೊಬ್ಬರಿ ತಗೊಂಡು ಅದನ್ನು ಇಲ್ಲೇ ಹುರ್ಕೊಂಡೇನ್ರಿ. ಈ ಹುರ್ಕೊಂಡಂತ ಶೇಂಗಾ ಮತ್ತ ಕೊಬ್ಬರಿನ ಮಿಕ್ಸರ್ ಜಾರಿಗೆ ಹಾಕೊಂಡು ಅದಕ್ಕ ಒಂದ್ ಸ್ವಲ್ಪ ಜೀರ್ಗಿ ಬೆಳ್ಳುಳ್ಳಿ ಹಸಿ ಶುಂಠಿ ಹಂಗ ಒಂದ್ ಸ್ವಲ್ಪ ಹುಂಚೆಯನ್ನ ಕೆಂಪ್ ಖಾರ ಪುಡಿ ಟಮಾಟಿ ನೀರ್ ಹಾಕ್ಲಾರ್ದನ ನಾನಿಲ್ಲೇ ಫೈನ್ ಪೇಸ್ಟ್ ಆಗಿ ಮಾಡ್ಕೊಳಕತ್ತೀನಿ. ಈಗ ಈ ಕಡೆ ನಮ್ದು ಹಾಗಲ್ಕಾಯಿ ಸ್ಟೀಮ್ ಆಗೈತಿ ಅಂದ ಬಳಿಕ ಆ ಎಳೆ ಬೀಜಗಳನ್ನ ನಾವು ಸೈಡ್ ಇಟ್ಕೊಂತ ಇದ್ರಾಗ ಮಸಾಲೆ ತುಂಬ್ಕೊಂತ ಹೋಗ್ಬೇಕು. ಈ ಎಳೆ ಹಾಗಲ್ಕಾಯಿ ಒಳಗ ಅವು ಎಳೆ ಬೀಜ ಏನಿರ್ತಾವಲ್ರಿ ಅವು ಕೂಡ ಕಹಿ ಹತ್ತಂಗಿಲ್ಲ. ಅವನು ನೀವು ಚೆಲ್ಲಾಕ್ ಹೋಗ್ಬೇಡ್ರಿ. ಇಲ್ಲಪ್ಪ ಬೀಜ ಬಲ್ತಾವು ಅಂದ್ರ ಅಷ್ಟ ಅವನ್ನ ತೆಗಿಬಹುದು ನೀವು. ಸೊ ನೀವು ನೋಡ್ಬೋದು ಈ ಮಸಾಲೆ ರೆಡಿ ಮಾಡ್ಕೊನೋ ಟೈಮಿಗೆ ನಾನು ಸ್ವಲ್ಪನು ಬೆಲ್ಲ ಅಥವಾ ಸಕ್ರಿನ ಏನು ಉಪಯೋಗಿಸ್ಕೊಂಡಿಲ್ಲ. ಆದ್ರ ಹುಂಚೆ ಹಣ್ಣನ್ನ ತಪ್ಪದ ಹಾಕ್ರಿ, ಅದರಿಂದನೇ ಇದು ರುಚಿ ಕೊಡುತ್ತ. ಸೊ ಈ ತರ ನೀಟಾಗಿ ಎಲ್ಲಾನು ಮಸಾಲೆ ಸ್ಟಫ್ ಮಾಡ್ಕೊಂಡ್ ಆದ್ಮ್ಯಾಗ ಒಂದ್ ಬಾಳ್ಗೆ ಒಳಗ ಸ್ವಲ್ಪ ಎಣ್ಣೆ ಹಾಕೊಂಡ ಒಂದ್ ಉಳ್ಳಾಗಡ್ಡಿನ ಸಣ್ಣಗ ಕಟ್ ಮಾಡಿ ಅದನ್ನು ಹಾಕೊಂಡು ಅದು ಇಲ್ಲೇ ಫ್ರೈ ಆದ್ಮ್ಯಾಗ ಈ ತುಂಬಿಟ್ಕೊಂಡಂತ ಹಾಗಲ್ಕಾಯಿನ ಈ ಕಡೆ ಆಡ್ ಮಾಡ್ಕೊಂಡು ಅವನ್ನ ಇಲ್ಲೇ ಲೋ ಫ್ಲೇಮ್ ಒಳಗೆ ಇಟ್ಕೊಂಡ ನಾವು ಫ್ರೈ ಮಾಡ್ಕೋಬೇಕು. ನಾವ್ ಇದಕ್ಕ ಬಳಸಿದಂತ ಮಸಾಲೆನ ಆಲ್ರೆಡಿ ನಾವು ಹುರ್ಕೊಂಡಿರ್ತೀವಿ. ಹಂಗ ಈ ಹಾಗಲ್ಕಾಯಿನ ಸ್ಟೀಮ್ ಕೂಡ ಮಾಡ್ಕೊಂಡಿರ್ತೀವಿ. ಸೊ ಇದು ಫ್ರೈ ಮಾಡ್ಕೊನೋ ಟೈಮಿಗೆ ಬಾಳೋತ್ತೇನ್ ಹಾಕಂಗಿಲ್ರಿ. ಒಂದು 5 to 10 ಮಿನಿಟ್ ಇದು ಲೋ ಫ್ಲೇಮ್ ಒಳಗೆ ಇಟ್ಕೊಂಡ ನಾವು ಫ್ರೈ ಮಾಡ್ಕೋಬೇಕು. ಹಂಗ ಇದಕ್ಕ ಉಳ್ದಂತ ಮಸಾಲೆನು ಆಡ್ ಮಾಡ್ಕೋಬೇಕು. ಆ ಉಳ್ದಂತ ಮಸಾಲೆ ಹಾಕಿದ್ಮ್ಯಾಗ ನಾವು ಜಸ್ಟ್ 2 to 3 ಮಿನಿಟ್ ಇದನ್ನ ಫ್ರೈ ಮಾಡ್ಕೋಬೇಕು. ಮಿಕ್ಸರ್ ಜಾರ್ದೊಳಗ ಇದ್ದ ಮಸಾಲೆಗೆ ನಾನು ಇಲ್ಲೇ 2-3 ಚಮಚ ನೀರ್ ಹಾಕಿ ಆ ನೀರನ್ನ ಇಲ್ಲೇ ಆಡ್ ಮಾಡ್ಕೊಂಡು ಜಸ್ಟ್ 1 ನಿಮಿಷ ಇಲ್ಲೇ ಕುದಿಸ್ಕೊಳಕತ್ತೀನಿ. ಮೇಲೆ ಕಟ್ ಮಾಡ್ಕೊಂಡ ಅಂತ ಕೊತ್ತಂಬರಿನ ಹಾಕಿದ್ರೆ ರೆಡಿ ಆತ್ ನೋಡ್ರಿ ನಮ್ದು ಹಾಗಲ್ಕಾಯಿ ಮಸಾಲಾ. ಈ ಹಾಗಲ್ಕಾಯಿ ಮಸಾಲಾ ರೆಸಿಪಿನ ಒಂದ್ಸಲ ನೀವು ಟ್ರೈ ಮಾಡ್ರಿ. ಮನ್ಯಾಗ ದೊಡ್ಡೋರಷ್ಟೇ ಅಲ್ಲ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ನಿಮ್ಗ ಇಷ್ಟ ಆಗಿದ್ರೆ ನನ್ನ ಪೇಜ್ ಅನ್ನ ಫಾಲೋ ಮಾಡ್ರಿ.